ಸರ್ ಸುತ್ತಲೂ ನೋಡಿ ಸರ್ ನಮ್ಮ ಲೇಔಟ್ ಪಕ್ಕ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ BGS ಹಾಸ್ಪಿಟಲ್, ಅದೇ ಸರ್. ಇದೇ ನೆಲಮಂಗಲ ರೈಲ್ವೆ ಸ್ಟೇಷನ್ ಸರ್. ಈ ಕಡೆ ಕಾಣಿಸ್ತಾ ಇದೆಯಲ್ಲ MS ರಾಮಯ್ಯ ಗ್ರೀನ್ ಸಿಟಿ ಸರ್. ಇದು ಕಾಣಿಸ್ತಾ ಇದೆಯಲ್ಲ ಇದು ಕೆಂಪೇಗೌಡ ಲೇಔಟ್ ಸರ್. ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ 60 ಫೀಟ್ ರೋಡ್ ಸರ್. ಡೈರೆಕ್ಟಾಗಿ APMC ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ ಸರ್. ಇಷ್ಟೆಲ್ಲ ಡೆವಲಪ್ಮೆಂಟ್ ಮಧ್ಯದಲ್ಲಿ ಮಾಡಿರುವಂಥದ್ದು ಏಕಾತ ಲೇಔಟ್ ಸರ್ ನಮ್ಮದು. ಸರ್ ಬೆಂಗಳೂರಲ್ಲಿ ಕೋಟಿ ಕೊಡ್ತೀವಿ ಅಂದರೂ ಏಕಾತ ಸೈಟ್ಗಳು ಸಿಗೋದು ತುಂಬ ಕಷ್ಟ. ಅದರಲ್ಲೂ ದುರ್ಗಶ್ರೀ ವೆಂಚರ್ಸಿಂದ ಏಕಾತ ಸೈಟ್ಗಳು ಕಡಿಮೆ ಬಡ್ಜೆಟಲ್ಲಿ, ಅದು ನೆಲಮಂಗಲ ಸಿಟಿಯಲ್ಲಿ ತಂದಿದ್ದೀವಿ. ಬನ್ನಿ ಸರ್. ನೋಡಿ ಸರ್ ಅಲ್ಲಿ ಕಾಣಿಸ್ತಾ ಇರೋದು ಬಸವನಹಳ್ಳಿ, ಅದೇ ನೆಲಮಂಗಲ ರೈಲ್ವೆ ಸ್ಟೇಷನ್ ಸರ್. ಈ ಕಡೆ ಹೋದರೆ ನಿಮ್ಮ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇದೇ MS ರಾಮಯ್ಯ ಗ್ರೀನ್ ಸಿಟಿ. ಇದ್ರ ಹಿಂಭಾಗ ಮಾಡಿರುವಂಥ ಏಕಾತ ಸೈಟ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್. ಇದೇ ನೋಡಿ ಸರ್ ಏಕಾತ ಲೇಔಟು ಸರ್. ನೆಲಮಂಗಲದಲ್ಲಿ ತುಂಬ ಬೇಡಿಕೆ ಇರೋದಂದರೆ MS ರಾಮಯ್ಯ ಗ್ರೀನ್ ಸಿಟಿ ಹತ್ರ ಯಾವುದಾದ್ರೂ ರೀಸೇಲ್ ಸೈಟ್ ಆದರೂ ಸಿಗತ್ತಾ ಅಂತ ಹುಡುಕ್ತಾ ಇರ್ತಾರೆ ಸರ್. ಬೇಡ ಬನ್ನಿ ಸರ್, ಫ್ರೆಶ್ ಆಗಿರುವಂಥ ಹೊಸ ಸೈಟ್ಗಳ 22 ಸೈಟ್ಗಳು ಕೊಡ್ತೀನಿ ಬನ್ನಿ ಸರ್. ಈ ಒಂದು ಲೇಔಟಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ 100% ಡೆವಲಪ್ಮೆಂಟ್ ಆಗಿ 100% ರಿಲೀಸ್ ಆಗಿರುವಂಥ ಲೇಔಟ್ ಸರ್. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ 30 ಫೀಟ್ ವೈಡ್ ರೋಡ್ ಆಗಿರ್ಬೋದು, ನಂಬರ್ ಬೋರ್ಡ್ ಆಗಿರ್ಬೋದು, ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು, ಪ್ರಾಪರ್ ಪವರ್ ಆಗಿರ್ಬೋದು, TC ಆಗಿರ್ಬೋದು, ಪಾರ್ಕು, ಗಾರ್ಡನ್ ಏರಿಯಾ, ವಾಟರ್ ಕಲೆಕ್ಷನ್ನು, ಸ್ಯಾನಿಟರಿ ವರ್ಕು, ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಸರ್ ನಮ್ಮದು. ಡೈಮೆನ್ಷನ್ ವಿಷಯಕ್ಕೆ ಬರೋದಾದರೆ ಈಸ್ಟ್ ಎಲ್ಲ 30-50 ಮಾಡಿದ್ದೀವಿ, ವೆಸ್ಟ್ ಬಂದ್ಬಿಟ್ಟು 30-45 ಮಾಡಿದ್ದೀವಿ ಸರ್. ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದರೆ ತುಮಕೂರು ಹೈವೇಯಿಂದ ಜಸ್ಟ್ 2 ಕಿಲೋಮೀಟರ್ಸಲ್ಲಿ ನಮ್ಮ ಏಕಾತ ಪ್ರಾಪರ್ಟಿನ ನೀವು ತಲುಪ್ಬೋದು. ಹಾಸನ್ ರೋಡ್ ಆಗಿರ್ಬೋದು, ಮುಂಬೈ ರೋಡ್ ಆಗಿರ್ಬೋದು, ಈ ಕಡೆ ತಗೊಂಡ್ರೆ ನಿಮ್ಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ಬೋದು, ದೊಡ್ಡಬಳ್ಳಾಪುರ ರೋಡ್ ಆಗಿರ್ಬೋದು ಕನೆಕ್ಟ್ ಆಗ್ತೀರಾ. ಈ ಕಡೆ ತಗೊಳ್ಳೋದಾದರೆ ನೈಸ್ ರೋಡ್ ತುಂಬ ಹತ್ತಿರದಲ್ಲಿರೋದ್ರಿಂದ ಮೈಸೂರು ರೋಡು, ಕನಕಪುರ ರೋಡು, ಎಲೆಕ್ಟ್ರಾನಿಕ್ ಸಿಟಿನೂ ತಲುಪ್ತವ್ರೆ ಸರ್. ಸರ್ ಪ್ರೈಸ್ ವಿಷಯಕ್ಕೆ ಬರೋದಾದರೆ ಏಕಾತ ಪ್ರಾಪರ್ಟಿ ಜಾಸ್ತಿ ಅನ್ಕೊತಾ ಇದ್ದೀರಾ? ಖಂಡಿತ ಇಲ್ಲ ಸರ್. ಏಕಾತ ಪ್ರಾಪರ್ಟಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ವಿ. ಜಸ್ಟ್ 3,900 ರೂಪಾಯಿ ಫಾರ್ ಸ್ಕ್ವೇರ್ ಫೀಟ್ನ ಕೊಡ್ತಾ ಇದ್ವಿ. ಹೌದು, ನೀವು ಜಾಸ್ತಿ ಅನ್ಕೊಂತೀರಾ. ಈ ಸರೌಂಡಿಂಗಲ್ಲಿ 6,000 ರೂಪಾಯಿ ಇದ್ದರೆ ನಾವು ಕೊಡ್ತಾ ಇರೋದು 3,900 ರೂಪಾಯಿ ಸರ್. ಅದರಲ್ಲೂ ನೀವು ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ಸರ್ ಇದು ಏಕಾತ ಪ್ರಾಪರ್ಟಿ ಸರ್. ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಕಣ್ಣು ಮುಚ್ಕೊಂಡು ಲೋನ್ ಕೊಡ್ತಾರೆ ಸರ್ ಈ ಪ್ರಾಪರ್ಟಿಯಲ್ಲಿ. ಹಾಗೆ ಕನ್ಸ್ಟ್ರಕ್ಷನ್ಗೂ ನಿಮ್ಗೆ ಲೋನ್ ಕೊಡ್ತಾರೆ ಸರ್. ಬುಕಿಂಗ್ ಪ್ರೊಸೆಸ್ ಅಲ್ಲಿ ಯಾವ ಥರ ಇದೆ ಸರ್? ಸರ್ ಬನ್ನಿ, ಇದು ಏಕಾತ ಪ್ರಾಪರ್ಟಿ ಬಿಟ್ಟರೆ ನಿಜವಾಗ್ಲೂ ಈ ಸರೌಂಡಿಂಗಲ್ಲಿ ಸೈಟ್ ಸಿಗಲ್ಲ. ಬನ್ನಿ, ಇಮಿಡಿಯೇಟಾಗಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಈ ಸೈಟ್ನ ಬುಕಿಂಗು, ಬ್ಲಾಕಿಂಗು, ಡಾಕ್ಯುಮೆಂಟ್ ಚಾರ್ಜಸ್ ಅಂದ್ಬಿಟ್ಟು ಒಂದಷ್ಟು ಅಮೌಂಟ್ ಕೊಟ್ಬಿಟ್ಟು ಲೀಗಲ್ ಕ್ಲಿಯರ್ ಆಗಿದ್ದರೆ ಅಗ್ರಿಮೆಂಟ್ಗೆ ಹೋಗಿ, ಅಥವಾ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ಗೆ ಹೋಗ್ತೀವಿ ಅಂದರೆ 100% ರಿಲೀಸ್ ಆಗಿರುವಂಥ ಪ್ರಾಪರ್ಟಿ ಇದು. ಪ್ರತಿಯೊಂದು ಸೈಟ್ಗೆ ಇಂಡಿವಿಜುವಲ್ ಖಾತೆ ಆಗಿದೆ. ಅದು ಏಕಾತೆ ಆಗಿರೋದ್ರಿಂದ ನಾಳೆಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಅಥವಾ ಲೋನ್ ಮಾಡಿಕೊಡ್ತೀನಿ, ಲೋನು ಮಾಡಿಕೊಡ್ತೀನಿ ಸರ್. ಕಂಪ್ನಿ ಕಡೆಯಿಂದ ನೀವು ಫ್ಯಾಮಿಲಿ ಸಮೇತ ಬರ್ತೀವಿ ಅಂದರೆ ಕಂಪ್ನಿ ಕಡೆಯಿಂದ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ಹಾಗೆ ಡೈರೆಕ್ಟಾಗಿ ಬರ್ತೀವಿ ಅಂದರೆ ನಿಮಗೆ MS ರಾಮಯ್ಯ ಗ್ರೀನ್ ಸಿಟಿ ಹಿಂಭಾಗ ಇರುವಂಥದ್ದೇ ನಮ್ಮ ಲೇಔಟು. ಇಲ್ಲಿ ನಮ್ಮ ಹುಡುಗ ಇರ್ತಾನೆ, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾನೆ ಸರ್.